ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಸತ್ಯವೇದವನ್ನು ನಾವು ನೋಡುವುದಾದರೆ, ಸತ್ಯವೇದದಲ್ಲಿ ಶೋಧನೆಗಳ ಮೂಲಕ ಅನೇಕರು ನಡೀತಾರೆ. ನಮ್ಮ ನಡುವೆ ಇರತಕ್ಕಂಥ ಬಹುದೊಡ್ಡ ಘನವಾದ ಸೇವಕರು ಜಾಕ್ ಪುನನ್ ಅನ್ನುವಂಥ ಸೇವಕರು ಅವರ ಬರಹಗಳಲ್ಲಿ ಬರೀತಾರೆ, ಶೋಧನೆಗಳ ಮೂಲಕ ಆತ್ಮಿಕವಾದಂಥ ಒಂದು ಪರಿಪಕ್ವತೆ ಎಂಬುದಾಗಿ. ಬಹಳ ದೊಡ್ಡ ಸೇವಕರು ಜಾಕ್ ಪುನನ್. ಆ ಸೇವಕರ ಸಾಕ್ಷಿ ನಿಜಕ್ಕೂ ನಮ್ಮನ್ನು, ನಮ್ಮ ಅಂತರಾತ್ಮವನ್ನು ಶುದ್ಧೀಕರಿಸುವಂಥ ಒಂದು ಸಾಕ್ಷಿ. ಅವರು ಮಗುವಾಗಿದ್ದಾಗ ಒಬ್ಬ ಘನಸೇವಕರು ಬ್ರದರ್ ಭಗತ್ ಸಿಂಗ್ ಜಾಕ್ ಪುನನ್ರವರನ್ನು ಪ್ರತಿಷ್ಠೆ ಮಾಡ್ತಾರೆ. ಆ ಮಗನನ್ನು ಸೇವೆಗೆ ಆಶೀರ್ವದಿಸ್ತಾರೆ. ಜಾಕ್ ಪುನನ್ ಅತ್ಯುನ್ನತವಾದಂಥ ಒಂದು ಹುದ್ದೆಯಲ್ಲಿರ್ತಾರೆ. ಮಿಲಿಟರಿಯ ಕ್ಲಾಸ್ 1 ಆಫೀಸರ್ಸ್ ಆ ಹುದ್ದೆಯಲ್ಲಿದ್ದು ದೇವರ ಸೇವೆಗೆ ಬಂದು ಬೆಂಗಳೂರಿನಲ್ಲಿ ಸುವಾರ್ತೆಯನ್ನು ಸಾರ್ತಾ ಇರ್ತಕ್ಕಂಥ ಒಬ್ಬ ಸಂತ. ಸಾಕ್ಷಿ ಬಹಳ ಚಂದ. ಅವರ ವಾಕ್ಯ, ಅವರ ಸಭೆಯಲ್ಲಿ ನಾವು ನೋಡುವುದಾದರೆ, ಅವರ ಸಭೆಯಲ್ಲಿ ಕಾಣಿಕೆ ತೆಗೆದುಕೊಳ್ಳೋದಿಲ್ಲ. ಆದರೆ ಅವರ ಸಭೆಗೆ ಹೋಗುವವರಿಗೆ ಅತ್ಯುತ್ತಮವಾದಂಥ ಒಂದು ಸತ್ಕಾರ ಮಾಡಿ, ಸುವಾರ್ತೆಯನ್ನು ಸಾರಿ, ಪ್ರಾರ್ಥನೆ ಮಾಡಿ ಕಳಿಸುವಂತಹ ಒಬ್ಬ ಸಂತ, ಒಬ್ಬ ಸಭಾಪಾಲಕ. ಅವರನ್ನು ನಾನು ತುಂಬ ಹತ್ತಿರದಿಂದ ಗಮನಿಸಿದ್ದೇನೆ, ಮಾತನಾಡಿಸಿದ್ದೇನೆ. ಅವರ ಬಳಿ ಪ್ರಾರ್ಥನೆಯನ್ನು ಕುಂತು ಅವರು ಮಾಡುವಂಥ ಪ್ರಾರ್ಥನೆಗಳನ್ನು ತುಂಬ ಜತನದಿಂದ ನಾನು ಗಮನಿಸಿದ್ದೇನೆ. ಅಂತಹ ಜಾಕ್ ಪುನನ್ ಅನ್ನುವಂಥ ಸೇವಕರು ಹೇಳ್ತಾರೆ, ಶೋಧನೆಗಳ ಮೂಲಕ ಆತ್ಮಿಕವಾದಂಥ ಒಂದು ಪರಿಪಕ್ವತೆ ಬಹಳ ಮುಖ್ಯ ಎಂಬುದಾಗಿ ಹೇಳ್ತಾರೆ. ಯಾಕೋಬ ಪತ್ರಿಕೆ 1ನೇ ಅಧ್ಯಾಯ 2ರಲ್ಲಿ ನಾವು ನೋಡ್ತೇವೆ, ಅಪೊಸ್ತಲನಾದ ಯಾಕೋಬನು, ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಅನೇಕ ಕಷ್ಟಗಳು, ಅನೇಕ ಚಿಂತೆಗಳು, ಅನೇಕ ನೋವುಗಳು, ಅನೇಕ ಹಿಂಸೆಗಳು, ಅನೇಕ ಕಣ್ಣೀರು. ಆದರೆ ಇವೆಲ್ಲದರ ನಡುವೆ ಇವು ಆನಂದಕರವಾದದ್ದು ಎಂದು ಎಣಿಸುವುದಕ್ಕೆ ಸಾಧ್ಯವೇ? ಅದು ಸಾಧ್ಯವಿಲ್ಲ. ಆದರೆ ಸೇವೆ ಅನ್ನುವಂತಹ ಸೇವಕರು ಆ ಶೋಧನೆಗಳ ಮೂಲಕ, ಆ ಸಂಕಟಗಳ ಮೂಲಕ, ಆ ಇಕ್ಕಟ್ಟುಗಳ ಮೂಲಕ, ಆ ಇರಾದೆಗಳ ಮೂಲಕ ಒಂದು ಆತ್ಮಿಕವಾದಂಥ ಒಂದು ಪರಿಪಕ್ವತೆಗೆ ಬರ್ತಾರೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗ್ತದೆ ಪ್ರಿಯರೇ. ಆ ಗ್ರಹಿಸುವಂಥದ್ದು ನನಗೆ ನಿಮಗೆ ಸಾಧ್ಯವಿಲ್ಲದಿರಬಹುದು, ಆದರೆ ಸೇವಕರಿಗೆ ಅದು ಬಹಳ ಸಾಧ್ಯ. ನಂಬಿಕೆ ಅನ್ನುವಂಥದ್ದು, ಕರ್ತನ ಮೇಲೆ ನಂಬಿಕೆ ಇದ್ದರೆ ಆ ನಂಬಿಕೆ ನಮ್ಮನ್ನು ಉತ್ಸಾಹಕ್ಕೆ ನಡೆಸ್ತದಂತೆ. ಕರ್ತನ ಮೇಲೆ ನಂಬಿಕೆ ಇದ್ದರೆ ಅದು ನಮ್ಮನ್ನು ವಿಶ್ವಾಸಕ್ಕೆ ನಡೆಸ್ತದಂತೆ. ಕರ್ತನ ಮೇಲೆ ನಂಬಿಕೆ ಇದ್ದರೆ ಸಕಲವು ನಿರಂತರವಾಗಿ ನಡೀತದಂತೆ. ಕರ್ತನ ಮೇಲೆ ನಂಬಿಕೆ, ಒಂದು ಭಾರ, ಒಂದು ಪ್ರೀತಿ ಇದ್ದರೆ ನಮ್ಮ ಕೆಲಸಗಳು ಸರಾಗವಾಗಿ ನಡೀತವಂತೆ. ಕ್ರೈಸ್ತ ಜೀವಿತದ ಆರಂಭದಲ್ಲಿ ಕಷ್ಟಗಳನ್ನು, ಶೋಧನೆಗಳನ್ನು ಎದುರಿಸುವಂತಹ ಒಂದು ಅತ್ಯುತ್ತಮವಾದಂಥ ಉದಾಹರಣೆ ಏನಪ್ಪ ಅಂತಂದರೆ, ನಾನು ದೇವರನ್ನು ನಂಬುತ್ತೇನೆ, ನಾನು ದೇವರಿಗೆ ನನ್ನ ಹೃದಯವನ್ನು ಕೊಡ್ತೇನೆ, ನಾನು ದೇವರ ವಾಕ್ಯವನ್ನು ವಿಶ್ವಾಸ ಮಾಡ್ತೇನೆ, ನಾನು ದೇವರ ವಾಕ್ಯವನ್ನು, ಆ ವಾಕ್ಯದ ವಾಗ್ದಾನಗಳ ಪ್ರಕಾರ ನಾನು ಪ್ರಾರ್ಥಿಸ್ತೇನೆ, ಹೊಂದಿಕೊಳ್ತೇನೆ, ಆಶೀರ್ವಾದವನ್ನು ಪಡ್ಕೊಳ್ತೇನೆ ಅನ್ನುವಂಥದ್ದು ಬಹಳ ಮುಖ್ಯ ಪ್ರಿಯರೇ. ಇದು ನಮ್ಮನ್ನು ಆನಂದಕರವಾದಂಥ ಒಂದು ಜೀವಿತವನ್ನು ಕೊಡುತ್ತದೆ ಎಂಬುದನ್ನು ನೀವು ಅರಿತೀರಿ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವ, ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಒಬ್ಬ ಮಗಳು ದೇವರೇ ಗರ್ಭಫಲಕ್ಕಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಒಂದು ಪತ್ರ ಬರೀತಾಳೆ ಸ್ವಾಮಿ. ಆ ಮಗಳಿಗಾಗಿ ಅಲ್ಲ ಸ್ವಾಮಿ,
ಯಾರ್ಯಾರು ಗರ್ಭಫಲಕ್ಕಾಗಿ ದೇವರು ಎದುರು ನೋಡ್ತಾ ಇದ್ದಾರೋ ಸ್ವಾಮಿ, ಅವರ ಗರ್ಭಫಲಗಳನ್ನು ಆಶೀರ್ವದಿಸಪ್ಪ, ಆಶೀರ್ವದಿಸು. ಮಕ್ಕಳು ಸಾಕ್ಷಿಗಳಾಗಿ ಬರೆದು ಕಳಿಸಬೇಕು, ಸಾಕ್ಷಿಗಳಾಗಿ ನಿಲ್ಲಬೇಕು ಸ್ವಾಮಿ. ಆ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ.